ಹಾಯ್ ಸ್ನೇಹಿತರೆ, ಮಧು ಮಂಥನಕ್ಕೆ ಸ್ವಾಗತ. ನೀವೆಲ್ಲರೂ ಬಿಗ್ ಬಾಸ್ ನೋಡ್ತಿರಬಹುದು. ಪ್ರತಿ ವಾರ ಒಂದಲ್ಲ ಒಂದು ಗಂಭೀರ ವಿಚಾರ ಇದ್ದೇ ಇರುತ್ತೆ. ರಾಕ್ಷಸರು ಹಾಗೂ ಗಂಧರ್ವರ ಆಗಮನದಿಂದ ಬಿಗ್ ಬಾಸ್ ಮನೆ ರಣರಂಗವಾಗಿತ್ತು. ಆದ್ರೆ ಶಾಲಾ ಮಕ್ಕಳ ಆಗಮನದಿಂದ ಮನೆಗೆ ಒಂದು ಕಳೆ ಬರುತ್ತೆ. ಆದ್ರೂ ಟಾಸ್ಕಿನ ಕೊನೆಯಲ್ಲಿ ಒಂದಷ್ಟು ಮಂದಿ ಮತ್ತೆ ಎಡವುತ್ತಾರೆ. ನೇರವಾಗಿ ಮಾತನಾಡುವ ಮೈಕಲ್ ಅವರಿಗೆ ಅಹಂಕಾರ ಬರುತ್ತೆ. ವಿನಯವಾಗುವ ಸಂಗೀತ ಮತ್ತೆ ಕಿರಿಕ್ ಮಾಡ್ತಾರೆ. ಅಗ್ರೆಸಿವ್ ಆಗಿದ್ದ ವಿನಯ್ ಡಲ್ ಆಗ್ತಾರೆ. ಇಷ್ಟೆಲ್ಲ ಆದ ಮೇಲೆ ಈ ವಾರ ಮಾತ್ರ ಯಾವ ಸೀಸನ್ನಲ್ಲೂ ನಡೆಯದ ಒಂದು ಘಟನೆ ನಡೆಯುತ್ತದೆ. ಅದೇನಪ್ಪಾ ಅಂದ್ರೆ, ವಾರದ ಕತೆ ಕಿಚ್ಚನ ಜೊತೆ ಪಂಚಾಯಿತಿಗೆ ಇಷ್ಟು ದಿನ ಎಲ್ಲಾ ಸ್ಪರ್ಧಿಗಳು ಮುಂಚೆ ಬಂದು ಕಾಯುತ್ತಿದ್ರು. ಆದ್ರೆ ಈ ವಾರ ಮಾತ್ರ ಅದು ಉಲ್ಟಾ ಆದಂತೆ ಕಾಣುತ್ತಿದೆ. ಬಜರ್ ಆಗುತ್ತಿದ್ದಂತೆ ಎಲ್ರೂ ಅಲ್ಲಿರಬೇಕಿತ್ತು. ಆದ್ರೆ ವರ್ತೂರ್ ಸಂತೋಷ್, ಸಂಗೀತ, ಸಿರಿ, ಪವಿ ಹಾಗೂ ನಮೃತ ಮಾತ್ರ ಅಲ್ಲಿದ್ರು. ಉಳಿದವರು ಸುದೀಪ್ ಅವರು ಬಂದ ಮೇಲೆ ಓಡೋಡಿ ಬರುತ್ತಾರೆ. ಪ್ರತಾಪ್ ಅಂತೂ ಆಗಷ್ಟೇ ನಿದ್ದೆಯಿಂದ ಎದ್ದು ಬಂದಿದ್ದಾರೆ. ಹಾಗೆ ಮೈಕ್ ಕೂಡ ಹಾಕಿರುವುದಿಲ್ಲ. ಇದನ್ನು ಕಂಡ ಸುದೀಪ್ ಮತ್ತಷ್ಟು ಗರಂ ಆಗುತ್ತಾರೆ. ಹಾಗೆ ಮೈಕಲ್ಗೂ ಕೂಡ ಕಿಚ್ಚ ಸುದೀಪ್ ಸರಿಯಾಗಿ ಕ್ಲಾಸ್ ತಗೋತಾರೆ. ಅದೇ ಕೋಪದಲ್ಲಿ ಡೋರ್ ಓಪನ್ ಆಗಿದೆ, ಗೆಟ್ ಔಟ್ ಅಂತಾರೆ. ಈ ಬಾರಿಯ ಸ್ಪರ್ಧಿಗಳು ಬಿಗ್ ಬಾಸ್ ಅನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತ ಕಾಣುತ್ತೆ. ರೂಲ್ಸ್ ಅಂತೂ ಬ್ರೇಕ್ ಮಾಡುತ್ತಲೇ ಇರುತ್ತಾರೆ. ಹಾಗಾಗಿ ಕಿಚ್ಚ ಸುದೀಪ್ ಅವರು ತುಂಬಾ ಗರಂ ಆಗಿದ್ದಾರೆ. ಅದ್ಯಾರ ಗ್ರಹಚಾರ ಬಿಡಿಸ್ತಾರೋ ಕಾದು ನೋಡಬೇಕು.